ಶ್ರೀಧರಣ್ಯುವಾಚ ಸತ್ಯಂ ವದ ಮಹಾಪ್ರಾಜ್ಞೆ ಸರ್ವದುಃಖಪ್ರಶಾಂತಯೇ ತ್ರಿರಾಶೀಂ ಮೌಕ್ತಿಕಾನಾಂತೂ ಶೂರ್ಪಪೂರ್ಣಮಿದಂ ಶುಭಂ ಇತಿ ತಸ್ಯಾವಚ ಶ್ರುತ್ವಾ ತುಷ್ಟೋ ಭಾಗೀರಥೀ ಪಿತಾ ಹಸ್ತೆ ಧೃತ್ವಾ ವರಾಂ ಯಷ್ಟಿಂ ಪ್ರಿಯಾಯ ಪ್ರೀತಿಕಾರಿಣಂ ವದಾಮಿ ಶೃಣು ಭದ್ರಾಣಿ ದುಹಿತುಸ್ತೇಂಗ ಶೋಷಣಂ. ಧರಣಿದೇವಿ ಆ ಕೊರವಂಜಿ ರೂಪಿಯಾದ ಶ್ರೀನಿವಾಸ ಪರಬ್ರಹ್ಮನಿಗೆ ಏಲಕ್ಕಿ ಲವಂಗದಿಂದ ಮಿಶ್ರಿತವಾದ ಉತ್ತಮವಾದ ತಾಂಬೂಲವನ್ನು ಅರ್ಪಣೆ ಮಾಡಿದ್ದಾಳೆ. ಮತ್ತೆ ಧರಣಿದೇವಿ ಮಾತಾಡ್ತಾ ಹೇಳ್ತಾಳೆ, ಅಮ್ಮ ಧರ್ಮದೇವತೆ, ನನ್ನ ಎಲ್ಲ ದುಃಖ ಪರಿಹಾರ ಆಗಬೇಕು. ಅದಕ್ಕೆ ನೀನು ಹೇಳುವ ಮಾತುಗಳೇ ಮುಖ್ಯ ಕಾರಣ. ಅದರಿಂದ ಸತ್ಯವಾದ ಮಾತನ್ನು ಹೇಳಮ್ಮ. ನೋಡು, ನೀ ಹೇಳಿದ ಹಾಗೆ ಈ ಮರದಲ್ಲಿ, ಬಂಗಾರದ ಮೊರದಲ್ಲಿ ಮುತ್ತುಗಳನ್ನು 3 ರಾಶಿಯಾಗಿ ತಂದು ನಿನಗೆ ಕಾಣಿಕೆ ಇಟ್ಟಿದ್ದೇನೆ, ಸ್ವೀಕಾರ ಮಾಡು. ನನಗೆ ಸತ್ಯವಾದ ಭವಿಷ್ಯವನ್ನು ಹೇಳು ಅಂತ ಕೇಳಿದಾಗ, ತಾನು ಹೇಳಿದ ಎಲ್ಲ ಮಾತನ್ನು ಕೇಳಿದ ಧರಣಿಯಲ್ಲಿ ಸಂತುಷ್ಟನಾದ ಭಾಗೀರಥಿಯ ಪಿತನಾದ ಶ್ರೀನಿವಾಸ ಮಾತಾಡ್ತಾ ಇದ್ದಾನೆ. ಆ ರಾಜನ ಪತ್ನಿಯಾದ ಧರಣಿದೇವಿಯ ಕೈಯನ್ನು ಹಿಡಿದು, ನಿನ್ನ ಮಗಳ ಶರೀರ ಶೋಷಣೆ ಏನು ಕಾರಣ ಹೇಳ್ತೇನೆ ಕೇಳು ಅಂತ ಕೊರವಂಜಿ ರೂಪದ ಭಗವಂತ ಹೇಳ್ತಾ ಇದ್ದಾನೆ. ಆಗತ ಪುರುಷೇಣಾಪಿ ಮನ್ಮತಾಕೃತಿನಾ ಶುಭೆ ಸವಿಸ್ತಾರಾದ್ರಾಜಪುತ್ರಿ ಪ್ರಬದಾಮಿ ನಿಬೋಧ ತತ್. ಒಳ್ಳೆ ಮನ್ಮಥಾಕಾರವುಳ್ಳ ಒಬ್ಬ ಪುರುಷ ನಿನ್ನೆ ತಾನೇ ಬಂದಿದ್ದ, ನಿನ್ನ ಮಗಳು ನೋಡಿದ್ದಾಳೆ. ಅದಕ್ಕಾಗಿಯೇ ನಿನ್ನ ಮಗಳಿಗೆ ಈ ರೀತಿ ಅಂಗಶೋಷಣೆ ಉಂಟಾಗುತ್ತಾ ಇದೆ. ನಿಂಗೆ ವಿಸ್ತಾರವಾಗಿ ಹೇಳ್ತೇನೆ ಕೇಳು. ನಿನ್ನೆ ದಿನ ನಿನ್ನ ಮಗಳು ಉದ್ಯಾನವನಕ್ಕೆ ಹೋಗಿದ್ಲು ತಾನೆ. ಆ ಉದ್ಯಾನವನಕ್ಕೆ ಒಬ್ಬ ಮನ್ಮಥಕಾರನಾದ ಪುರುಷ ದಿವ್ಯವಾದ ಕುದುರೆಯನ್ನು ಏರಿ ಅದೇ ಉದ್ಯಾನವನಕ್ಕೆ ಬಂದಿದ್ದಾನೆ. ಒಳ್ಳೆ ರೂಪ ಲಾವಣ್ಯದಿಂದ ಕೂಡಿದವ. ಅವನ ರೂಪಕ್ಕೆ ನಿನ್ನ ಮಗಳೇ ಮನಸೋತಿದ್ದಾಳೆ. ತಥೋಸ್ಯ ಅಂಗಶೋಷಣಂ, ಅದರಿಂದಲೇ ಈ ಜ್ವರ ಅವಳಿಗೆ ಬಂದಿದೆ. ಈ ಜ್ವರ ವಾಸಿ ಆಗಬೇಕು, ನಿನ್ನ ಎಲ್ಲ ದುಃಖ ಪರಿಹಾರ ಆಗಬೇಕಂದ್ರೆ ಒಂದೇ ಉಪಾಯ, ದಾತವ್ಯ ಪುರುಷಾಯ ಸ. ಆ ವರನಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿಬಿಡ, ಅಷ್ಟೇ, ಮತ್ತೇನಿಲ್ಲ. ಧರಣಿದೇವಿ ಕೇಳ್ತಾಳೆ, ಬೇಟೆಗಾರನ ಬಂದಿದ್ದ ಅಂತೀಯ, ಯಾರದು, ಅವನ ಹೆಸರೇನು? ನಿಂಗೆ ಬೇಕಿದ್ರೆ ನೋಡಿ ಇನ್ನೂ ಕಾಣಿಕೆ ಕೊಡ್ತೇನಮ್ಮ, ಯಾವುದೂ ಅಸ್ಪಷ್ಟವಾಗಿ ಹೇಳಬೇಡ, ಎಲ್ಲ ಕ್ಲಿಯರ್ ಕಟ್ ಹೇಳಬೇಕು. ಫೀಸ್ ಬೇಕಾದ್ರೆ ಜಾಸ್ತಿ ಮಾಡು, ಇನ್ನೂ ಸ್ವಲ್ಪ ಬೇಕಾದ್ರೆ ಹೇಳಿ ತಂದು ಕೊಡ್ತೇನೆ. ಭಗವಂತ ಅಂದ, ಏನು ಬೇಡ, ಕೊಟ್ಟಿದ್ದೇ ಸಾಕಂದ. ಇನ್ನೂ ವಿಸ್ತಾರವಾಗಿ ನಿಂಗೆ ಹೇಳಬೇಕಾ? ವೈಕುಂಠಸ್ಥೋ ಹರಿಸ್ಸಾಕ್ಷಾತ್ ವರ್ತತೆ ವೆಂಕಟಾಚಲೆ. ವೈಕುಂಠವಾಸಿಯಾದ ನಾರಾಯಣ ಈಗ ಭೂಲೋಕದಲ್ಲಿ ವೆಂಕಟಾಚಲ ಪರ್ವತದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಶ್ರೀನಿವಾಸೇತಿ ವಿಖ್ಯಾತೋ ವಿದ್ಯಾವಾನ್ ಧನವಾನ್ ಬಲಿ. ಹೆಸರು ಶ್ರೀನಿವಾಸ ಅಂತ. ಒಳ್ಳೆ ವಿದ್ಯಾವಂತ, ಒಳ್ಳೆ ಬಲಶಾಲಿ, ಬೇಕಾದ ಸಂಪತ್ತಿದೆ ಅವನಿಗೆ, ಗೊತ್ತಾಯ್ತಾ?
ಪುತ್ರ್ಯಾ ತವ ವರಾರೋಹೇ ಹತೋ ಯಸ್ಯ ಹಯೋತ್ತಮ. ನಿನ್ನ ಮಗಳು ಅವನ ಕುದುರೆನೇ ಹೊಡೆದು ಹಾಕಿಬಿಟ್ಲು. ನೀನು ಏನಾದರೂ ನನ್ನ ಮಾತನ್ನು ಮೀರಿದ್ದೇ ಆದರೆ, ನಿನ್ನ ಮಗಳನ್ನ ಕೊಡಲಿಲ್ಲ ಅಂತ ಆದರೆ ತುಂಬ ದುಃಖ ಪಡ್ತೀಯ. ನನ್ನ ಮಾತಿಗೆ ಎಂದೂ ಸುಳ್ಳಾಗೋಲ್ಲ. ರಾಣಿ ಕೇಳಿದ್ಲು, ಅಲ್ಲ ಕೊಡದೇ ಇದ್ದರೆ ದುಃಖ ಪಡ್ತೀಯ ಅಂತೆಲ್ಲ, ಏನಾಗತ್ತೆ? ಶ್ರೀನಿವಾಸ ಹೇಳ್ತಾನೆ, ಅದ್ಯೈವ ದಿನ ಮಾತ್ರೇಣ ಮರಿಷ್ಯತಿ ನ ಸಂಶಯ. ನೋಡು, ನೀನು ಕೊಡಲ್ಲ ಅಂತ ಮನಸ್ಸಿನಲ್ಲಿ ಅನ್ಕೋ, ನಿನ್ನ ಮಗಳು ಇವತ್ತೋ ನಾಳೆ ಢಮಾರೆ ಆಗಿಬಿಡ್ತಾಳೆ, ಹೋಗೇ ಬಿಡ್ತಾಳೆ ಅಂದ. ಇನ್ನು ನೋಡ್ರಿ, ಶುಭ ಹೇಳು ಅಂತ ಕರೆದ್ರೆ ಈ ಥರ ಅಪಶಕನ ಎಲ್ಲ ಹೇಳ್ತೀಯಲ್ಲಮ್ಮ. ಅಮಂಗಲ ವಚನ ಶ್ರುತ್ವ ಕಿಂಚಿತ್ ದುಃಖ ಸಮಾಕುಲ. ಅಮಂಗಲವಾದ ಮಾತನ್ನು ಕೇಳಿ ಧರಣಿ ದೇವಿಗೆ ಸ್ವಲ್ಪ ದುಃಖ ಆಯಿತು. ಅವಳಂತ ಇದ್ದಾಳೆ, ಅಲ್ಲ ಹೆಣ್ಣನ್ನು ಹೇಗಂದ್ರೆ ಹಾಗೆ ಯಾರಿಗಂದ್ರೆ ಅವರಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಿಂದಿನ ಕಾಲದಲ್ಲಿ ಗಂಡಿನ ಮನೆಯವರು ಹುಡುಕೊಂಡು ಹೋಗಬೇಕಿತ್ತು. ನಿಮ್ಮ ಮನೇಲಿ ಹೆಣ್ಣಿದೆಯಾ ಹೆಣ್ಣಿದೆಯಾ ಹೆಣ್ಣಿದೆಯಾ, ನಿಮ್ಮನೆ ಹೆಣ್ಣು ನಮಗೆ ಕೊಟ್ಟು ಉದ್ಧಾರ ಮಾಡ್ರಿ, ನಮ್ಮನೆ ಬೆಳಗಿಸ್ರಿ. ಧರಣಿ ಹೇಳ್ತಾಳೆ, ಕೇಳದೆ ಇರೋರಿಗೆ ಹೆಣ್ಣು ಕೊಡೋದೇ ಹಾಗೆ. ಅಯಾಚಿತ ಮಯಾ ಕನ್ಯಾ ಕಥಂ ದೇಯ ಭವಿಷ್ಯತಿ. ವರನ್ ಕಡೆಯವರು ಬಂದು ಕ್ರಮವಾಗಿ ಕನ್ಯೆಯನ್ನು ಯಾಚನೆ ಮಾಡಿದರೆ ನೋಡ್ಬೋದು, ವಿಚಾರ ಮಾಡ್ಬೋದು. ಯಾರು ಗೊತ್ತಿಲ್ಲ, ಅವ್ರೇನು ನಮಗೆ ಕೇಳಿಲ್ಲ ಬಿಟ್ಟಿಲ್ಲ, ಹ್ಯಾಕೆ ಕೊಡೋದು? ಕೊರವಂಜಿ ಹೇಳ್ತಾಳೆ, ನೀನು ಯೋಚನೆ ಮಾಡಬೇಡ, ಇನ್ನೊಂದು ಗಳಿಗೆ ಸ್ವಲ್ಪ ಹೊತ್ತಿನಲ್ಲಿ ಒಬ್ಬಳು ಬರ್ತಾಳೆ, ವಯಸ್ಸಾದವಳು, ಎಲ್ಲ ಪುರುಷಾರ್ಥವನ್ನು ತಿಳಿದವಳು. ಅವಳು ಬರೋದೇ ನಿನ್ನ ಹತ್ರ ಕನ್ಯಾ ಕೇಳ್ಕೊಂಡೇ ಬರ್ತಾಳೆ. ಇವನೇ ಕಳಿಸಿದ್ದಾನೆ, ಅವಳು ಇನ್ನೂ ಬಂದಿಲ್ಲ. ಅವಳು ಬರೋಕ್ಕೆ ಮುಂಚೆನೇ ಇವನೇ ಬಂದ್ಬಿಟ್ಟಿದೆ. ಕೆಲವು ಸತಿ ಬೀಗರು ಬರೋಕ್ಕೆ ಮುಂಚೆ ಹೊರ ಬಂದು ಕೂತ್ಬಿಟ್ಟಿರ್ತಾನೆ, ಒಳಗೆ ಬಿಡಲ್ಲ ನೋಡಿ. ಅವಾಗ ಇಲ್ಲಿ ನಿಮ್ಮ ಕಡೆಯವ್ರು ಬರಲಿ, ಹೊರಗೆ ನಿಂತಿರ್ರಿ ಅಂತ. ಇಲ್ಲಿ ವರನೇ ಬಂದ್ಬಿಟ್ಟಿದ್ದಾನೆ ವೇಷ ಹಾಕ್ಕೊಂಡು. ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ನಿನ್ನ ಗಂಡ ನಿನ್ನ ಭಾವಮೈದ ತೊಂಡಮಾನ ಆಕಾಶರಾಜ ಇಬ್ಬರಿಗೆ ನೀನು ಒಪ್ಸು, ನಿನ್ನ ಮಗಳನ್ನು ಅವನಿಗೆ ಕೊಡ್ತೀನಿ ಅಂತ ಹೇಳು. ಇಲ್ಲೇ ಸಂಕಲ್ಪ ಮಾಡಿ ತೊಗೊಂಡ್ಬಾ, ನೀರು ತೊಗೊಂಡ್ಬಾ, ಮಂತ್ರಾಕ್ಷತೆ ಅರ್ಜೆಂಟ್ ಇವನೇ ವರ, ನನ್ನ ಎದುರಿಗೆ ಸಂಕಲ್ಪ ಮಾಡು ಅಂದ. ಸನ್ನಿಧೌ ಮಮ ಸಂಕಲ್ಪಂ ಕೊರು ಕನ್ಯಾ ನಿಮಿತ್ತಕಂ. ಕನ್ಯಾದಾನ ಮಾಡ್ತೀನಿ ಅಂತ ಸಂಕಲ್ಪ ಮಾಡು, ಎಲ್ಲ ಒಳ್ಳೆಯದಾಗತ್ತೆ. ಇವಳು ಅಂದ್ಕೊಂಡ್ಲು, ಏನೋ ಮಗಳು ಬದುಕಿದ್ರೆ ಸಾಕು ಅಂತ ವಿಚಾರ ಮಾಡಿ ಆ ಕೊರವಂಜಿ ಹೇಳಿದ ಹಾಗೆ ಸುತಾಂ ತಸ್ಯೈವ ದಾಸ್ಯಾಮಿ ಗಿರಿಗಕ್ವರವಾಸಿನಃ. ಅಮ್ಮ ಧರ್ಮದೇವತೆ, ನೀ ಹೇಳಿ, ಆ ಬೆಟ್ಟದ ಮೇಲೆ ಯಾರು ವಾಸ ಮಾಡ್ತಿದ್ದಾನೋ ಅವನಿಗೆ ನನ್ನ ಮಗಳನ್ನು ಕೊಡ್ತೀನಮ್ಮ ಅಂತ ಹೇಳಿ ಮಂತ್ರಾಕ್ಷತೆ ನೀರು ಬಿಟ್ಟಿದ್ದಾಳೆ. ಇದರ ಅರ್ಥ ಏನಂದರೆ, ಅನಂತಂ ವಿಷ್ಣು ಸನ್ನಿಧೌ. ನಾವೇನಾದರೂ ಒಳ್ಳೆ ಸಂಕಲ್ಪ ದೇವರ ಸನ್ನಿಧಾನದಲ್ಲಿ ಮಾಡಿದ್ರೆ ಅದು ಖಂಡಿತ ನಡೆಯುತ್ತೆ. ಆ ಕರ್ಮಕ್ಕೆ ತುಂಬ ಫಲ, ಅನಂತ ಫಲ. ದೇವರು ತನ್ನ ಎದುರಿಗೆ ಸಂಕಲ್ಪ ಮಾಡಿಸ್ಕೊಂಡ ಕಡೆಗಂತ ಇದ್ದಾನೆ, ಅಯ್ಯೋ ನಮ್ಮ ಯಜಮಾನ್ರನ್ನ ಬಿಟ್ಟು ಬಂದಿದ್ದೀನಿ, ಹೊತ್ತಾಯಿತು, ಬದ್ರಿಗೆ ಹೋಗಬೇಕು ಅಂತ ಹೊರಟ. 500 ವರ್ಷದ ಮುದುಕಿ ಯಜಮಾನ್ರು ಇರೋದೆಲ್ಲಿ? ಬದ್ರಿಕಾಶ್ರಮ. ಹೇಗೆ ಹೋಗ್ಬೇಕು? ಹೋಯ್ತ ಮುದುಕಿ. ಕಡೆಗೆ ಈ ತಾಯಿ ಧರಣಿ ದೇವಿ ಮಗಳ ಹತ್ರ ಬಂದು ಕೇಳ್ತಾ ಇದ್ದಾಳೆ, ಅಮ್ಮ ಏನಿದು, ಯಾರ್ಯಾರೋ ಬಂದಿದ್ರು, ಕೊರವಂಜಿ ಹೀಗೆಲ್ಲ ಹೇಳಿದ್ಲು, ಏನು ನಿಂದು ಕಥೆ ಅಂತ. ಪದ್ಮಾವತಿ ಹೇಳ್ತಾಳೆ, ಏನು ಹೇಳಲಿ, ಅವಳು ಹೇಳಿದ ನಿಜ. ಒಬ್ಬ ಪುರುಷ ರೂಪದ ವ್ಯಕ್ತಿ ಬಂದಿದ್ದ, ನಾನು ನೋಡಿದೆ. ಮಾತಸ್ಮರಾಮಿ ತದ್ವಕ್ತ್ರಂ
ಪುಂಡರೀಕ ನಿವೇಕ್ಷಣಂ ತಂ ವಿನಾ ನೈ ಜೀವಾಮಿ ಸತ್ಯಂ ಇತ್ಯವಧಾರಯ. ಒಳ್ಳೆ ಬಿಳಿಯ ತಾವರೆಯಂತಹ ಕಣ್ಣುಳ್ಳವ ಅವನು. ಅವನ ಮುಖ ಈಗಲೂ ನನಗೆ ಸ್ಮರಣೆಗೆ ಬರ್ತಾ ಇದೆ. ಒಂದು, ಅಮ್ಮ ತಂ ವಿನಾ ನಹಿ ಜೀವಾಮಿ, ಅವನಿಲ್ಲದೆ ಖಂಡಿತ ನಾನು ಬದುಕೇ ಇರೋಲ್ಲ. ಚರಿತಂ ತಸ್ಯ ಕೃಷ್ಣಸ್ಯ ಜಾನಂತಿ ವಿಬುಧಾದಯ. ಅವನ ಬಗ್ಗೆ ದೇವತೆಗಳು ಚೆನ್ನಾಗಿ ತಿಳಿದಿದ್ದಾರೆ ನೋಡಮ್ಮ. ಪಾಪಾಲಯಾಚ್ಚ ಮನುಜ ಪ್ರಭಾವಂ ನ ಹರೇ ಪರಂ. ಪಾಪಿಗಳಾದ ಮನುಜರಿಗೆ ಮಾತ್ರ ಶ್ರೀನಿವಾಸನ ಬಗ್ಗೆ ಗೊತ್ತಿಲ್ಲ. ಪುಣ್ಯವಂತರಾದ ದೇವತೆಗಳು ಅವರ ಯೋಗ್ಯತೆಗೆ ಅನುಗುಣವಾಗಿ ಆ ಭಗವಂತನ ಬಗ್ಗೆ ತಿಳಿದಿದ್ದಾರೆ. ನಾನು ನೋಡಿದವ ಯಾರು ಅಂತ ನಂಗೆ ತಿಳಿದಷ್ಟು ಹೇಳ್ತೀನಿ ಕೇಳಮ್ಮ. ಸತ್ಯಂ ಸರ್ವೋತ್ತಮ ಸಾಕ್ಷಾತ್ ಸಯೇವ ಪುರುಷೋತ್ತಮ. ಸತ್ಯವಾದ ಮಾತು ಹೇಳ್ತೇನೆ, ಅವನು ಪುರುಷೋತ್ತಮ, ಸರ್ವೋತ್ತಮನಾದ ದೇವತೆ ಸಾಕ್ಷಾತ್ ನನ್ನ ಕಣ್ಣೆದುರಿಗೆ ಬಂದಿದ್ದ. ಹೇಗೆ ಹೇಳ್ತೀಯ ನೋಡಿ. ನಾವೆಲ್ಲ ನೋಡಿದ್ದು ಕಿರಾತ ರೂಪಿ ಪರಮಾತ್ಮನನ್ನು ಕೇಳಿದ್ದು, ಬೇಟೆಗಾರ. ಆದರೆ ಪದ್ಮಾವತಿಗೆ ಕಂಡಿಲ್ಲ. ಹೇಗೆ ಕಂಡ? ದಕ್ಷಿಣಂಬಾಣಿಮಾಶ್ರಿತ್ಯ ಚಕ್ರತೆ ರಾಜತೆ ಚಕ್ರಮುತ್ತಮಂ. ಯಾರ ಬಲಗೈಯಲ್ಲಿ ಸುದರ್ಶನ ಚಕ್ರ ವಿರಾಜಮಾನವಾಗಿದೆಯೋ, ಇನ್ನೊಂದು ಕೈಯಲ್ಲಿ ಹಂಸದಂತೆ ಬಿಳಿ ಬಣ್ಣದ ಶಂಖ ಇದೆಯೋ, ಯಾರ ಕೊರಳಲ್ಲಿ ಹೊಳೆಯುವ ಕೌಸ್ತುಭ ಮಣಿ ಇದೆಯೋ, ಯಾರ ಕಿವಿಯಲ್ಲಿ ಮಕರಾಕೃತಿಯ ಕುಂಡಲ ಇದೆಯೋ, ಅಂತಹ ಭಗವಂತನನ್ನೇ ನಾನು ಕಂಡೆ. ಇನ್ನು ಅವನ ಭಕ್ತರು ಹೇಗಿರ್ತಾರೆ ಹೇಳ್ತೀನಿ ಕೇಳಮ್ಮ. ಅಂದರೆ ವೈಷ್ಣವರು ಹೀಗಿರಬೇಕು, ಇದ್ರೆ ವಿಷ್ಣು ಭಕ್ತರು. ವೇದಶಾಸ್ತ್ರ ಪರಾ ಯೇ ಚ ಧರ್ಮವ್ರತೆ ಪರಾ. ಯಾರು ಸದಾ ಅಧ್ಯಯನಶೀಲರಾಗಿರ್ತಾರೋ, ಯಾರು ಭಗವಂತನ ಪ್ರೀತಿಗಾಗಿ ಬಗೆ ಬಗೆಯ ವ್ರತಗಳನ್ನು ಹೆಚ್ಚು ಆಸಕ್ತಿ, ಉತ್ಸಾಹ, ಭಕ್ತಿ, ಸಂತೋಷದಿಂದ ಇಷ್ಟಪಟ್ಟು ಮಾಡ್ತಾ ಇರ್ತಾರೋ, ವೇದೋಕ್ತಂ ಕರ್ಮ ಕುರುವಂತಿ ತಾನ್ ಭಕ್ತಾನ್ ವಿದ್ಧಿ ವೈಷ್ಣವಾನ್. ವೇದದಲ್ಲಿ ಹೇಳಿದ ಶ್ರುತಿಗೆ ಸಂಬಂಧಪಟ್ಟ ಕ್ರಿಯೆಯನ್ನು ಭಗವಂತ ಪ್ರೀತನಾಗಲಿ ಅಂತ ಮಾಡ್ತಿರ್ತಾರೋ, ಯಾರು ಶಂಖಚಕ್ರಾದಿಗಳನ್ನು ಧಾರಣೆ ಮಾಡಿರ್ತಾರೋ, ಊರ್ಧ್ವಪುಂಡ್ರ ಧರಾಶ್ಚಯೇ, ಯಾರು ಹಣೆಯಲ್ಲಿ ಊರ್ಧ್ವಪುಂಡ್ರವನ್ನು ಧಾರಣೆ ಮಾಡಿದ್ದಾರೋ ಅವರೆಲ್ಲ ಅವನ ಭಕ್ತರಮ್ಮ. ಎಲ್ಲಮ್ಮ ಮಗಳಿಗೆ ಕೇಳ್ತಾ ಇದ್ದಾಳೆ, ಮಗಳನ್ನು ತಾಯಿ, ನಿಮಗೆ ಜ್ವರ ಬಂದಿರೋದ್ರಿಂದ ಏನೇನೋ ಹೇಳ್ತಾ ಇದೆಯಾ ಹೇಗೆ? ಸತ್ಯಂ ವದಾಮಿ ಹೇ ಮಾತಾ ದೃಷ್ಟಯೇವ ಮಹಾಪ್ರಭು. ಅಮ್ಮ, ನಂಗೆ ಜ್ವರ ಬಂದು ಮಾತಾಡ್ತಿಲ್ಲ, ಖಂಡಿತವಾಗಿ ನಿಜವನ್ನೇ ಹೇಳ್ತಾ ಇದ್ದೀನಿ. ವೈಕುಂಠವಾಸಿಯಾದ ನಾರಾಯಣನನ್ನೇ ನಾನು ಕಂಡೆ ಅಂದಾಗ ಶತಾನಂದರು ಜನಕರಾಜನಿಗೆ ಹೇಳ್ತಾ ಇದ್ದಾರೆ. ಪದ್ಮಾವತಿಯ ಮಾತನ್ನು ಕೇಳಿ ಧರಣೀದೇವಿಗೆ ಪರಮಾನಂದ ಭರಿತ, ಬಹಳ ಸಂತೋಷಪಟ್ಟಿದ್ದಾಳೆ. ಆಕಾಶರಾಜ ಕೂಡ ತನ್ನ ಮಗಳು ಈ ರೀತಿ ಆದ್ಲಲ್ಲ ಅಂತ ವಿಚಾರ ಮಾಡುವಾಗ ಧರಣೀದೇವಿ ಹೇಳ್ತಾ ಇದ್ದಾಳೆ, ನಡೆದ ಎಲ್ಲ ಕಥೆಗಳನ್ನು ಗಂಡನಿಗೆ ವರ್ಣನೆ ಮಾಡಿದ್ದಾಳೆ. ಆ ಸಂದರ್ಭದಲ್ಲಿ ಆಕಾಶರಾಜನ ಮನೆಗೆ ಶ್ರೀನಿವಾಸನ ಸಾಕು ತಾಯಿ ಬಕುಳ ಮಾಲಿಕೆ ಬಂದಿದ್ದಾಳೆ. ಇವು ಹೇಳೋದ್ನಲ್ಲ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಬರ್ತಾಳೆ, ಬಂದೇ ಬಿಟ್ಲು. ಸಖಿಯರೆಲ್ಲ ಬಂದು ಧರಣಿಗೆ ಹೇಳ್ತಾ ಇದ್ದಾರೆ, ಪನ್ನಗಾಚಲ ವೆಂಕಟಾಚಲ ವಾಸಿಯಾದ ವೆಂಕಟೇಶ್ವರನ ದಾಸಿಯಂತೆ
ನಿಮ್ಮ ಜೊತೆ ಮಾತಾಡಲಿಕ್ಕಿದೆ, ಬಂದಿದ್ದಾಳೆ. ಧರಣಿ ದೇವಿ ಬಾಗಿಲಿಗೆ ಹೋಗಿ ಬಕುಲ ಮಾಲಿಕೆಯನ್ನು ಕರ್ಕೊಂಡು ಬರ್ತಾ ಇದ್ದಾಳೆ. ಒಳ್ಳೆ ಆಸನ ಕೊಟ್ಲು, ಕೂಡಿಸಿದ್ಲು. ತಿಷ್ಟಭದ್ರೇ ವರಾರೋಹೇ ರತ್ನಪೀಠೆ ಸುನಿರ್ಮಲೇ. ಗಂಡಿನ ತಾಯಿ ಸರಿಯಾಗಿ ನೋಡ್ಕೋಬೇಕಲ್ಲ, ಒಳ್ಳೆ ಪೀಠ ಕೊಟ್ಟು ಕೂಡಿಸಿದ್ಲು. ನೀನು ನಮ್ಮ ಮನೆಗೆ ಬಂದದ್ದು ನಮ್ಮ ಜನ್ಮ ಸಾರ್ಥಕ ಆಯಿತು. ಸ್ವಾಗತಂತೆ ಮಹಾಭಾಗೆ ಮಮ ಪುಣ್ಯಸ್ಯ ಕಾರಣಂ. ಜನ್ಮಾಂತರದ ಪುಣ್ಯ ನಿನ್ನಂಥ ಸಜ್ಜನ ಮನೆಗೆ ಬರೋದು. ಬಹಳ ದೂರದಿಂದ ಬಂದಿದ್ದೀಯಾ, ನನ್ನಿಂದ ಏನಾಗಬೇಕು ಹೇಳು ಅಂತ ಬಕುಲ ಮಾಲಿಕೆಯನ್ನು ಆಕಾಶರಾಜನ ಹೆಂಡತಿ ಕೇಳ್ತಾ ಇದ್ದಾಳೆ. ಬಕುಲ ಮಾಲಿಕ ಹೇಳಿದ್ಲು, ಅಮ್ಮ ಕೆಲಸ ತುಂಬ ಇದೆ, ಮುಖ್ಯವಾದ ಕೆಲಸ ಹೇಳಿಬಿಡ್ತೀನಿ ಮೊದಲು. ಯಾಕೆಂದರೆ ಹೇಳಬೇಕಾದ್ದನ್ನು ಮರೆತು ಉಳಿದದ್ದೆಲ್ಲ ಮಾತಾಡ್ಕೊಂಡು ಹೋಗ್ಬಿಟ್ರೆ. ಕನ್ಯಾಪೇಕ್ಷಾ ಮುಖ್ಯ ಕಾರಂ ಪುನಃ ಕಾರ್ಯ ಶತೇನ ಕಿಂ. ಬೇಕಾಷ್ಟು ಕೆಲಸ ಇದೆ, ಮುಖ್ಯವಾದದ್ದು ಕನ್ಯಾಪೇಕ್ಷ. ನಮ್ಮನೇಲಿ ಒಂದು ವರ ಇದ್ದಾನೆ, ನಿಮ್ಮನೇಲಿ ಕನ್ಯಾ ಇದೆ ಅಂತ ಕೇಳಿದೆ, ಅದಕ್ಕೆ ಬಂದೆ. ಧರಣಿ ಅಂದ್ಲು, ಒಳ್ಳೆ ಕೆಲಸ ಮಾಡಿದೆ, ನಮಗೂ ಕೂಡ ವರಾಪೇಕ್ಷೆ ಇದೆ. ಯಾರು ವರ? ಯಾರು? ಏನು ಒಂದೇನು ದೇಶ, ಗೋತ್ರ, ನಕ್ಷತ್ರ, ಅಪ್ಪ ಅಮ್ಮ, ಆಚಾರ ವಿಚಾರ ನೋಡಿ ಇದೆಲ್ಲ ಕೇಳಬೇಕ್ರಿ. ಏನಿಲ್ಲ, ಈಗ ಮೊದಲೆಲ್ಲ ಮದುವೆಗೆ ಜಾತಕ ಬೇಕಿತ್ತು, ಈಗೇನು ಜಾತಕ ಏನು ಬೇಡ. ಹುಡುಗ ಡಾಕ್ಟ್ರು, ಹುಡುಗಿ ಡಾಕ್ಟ್ರು, ಡಾಕ್ಟ್ರು ವರ್ಸಸ್ ಡಾಕ್ಟ್ರು ಮದುವೆ. ಮೊದಲೆಲ್ಲ ಮನುಷ್ಯರು ವರ್ಸಸ್ ಮನುಷ್ಯರ, ಈಗ ಸಂಬಳ ವರ್ಸಸ್ ಸಂಬಳ ಮದುವೆ. ಹುಡುಗಿ ಕೇಳೋದೆ ನಿಮ್ಗೆ ಎಷ್ಟು ಬರುತ್ತೆ, ನನಗಿಂತೂ ಕಡಿಮೆ ಇದ್ದರೆ ನಿಮ್ಮನ್ನ ಯಾಕೆ ಮದುವೆ ಆಗಲಿ, ಈ ಹಣೆ ಬರಕ್ಕೆ ಹೋಗಿದ್ದೀವಿ ಅಲ್ವಾ. ಜನನೀತಸ್ಯ ಕಾಬಾಲ ಜನಕಶ್ಚ ಮಹಾಮತೆ ಕಿಂಕುಲಂ ಕಿಮಾಚಾರ ಜಾತಿರ್ವಾ ತಸ್ಯ ಕಾವದ. ಅದೆಲ್ಲ ಕೇಳಿದಾಗ ಬಕುಲ ಮಾಲಿಕ ಹೇಳ್ತಾಳೆ, ನೋಡು ಅವ್ರ ಕಡೆದೆಲ್ಲ ಹೇಳ್ತೀನಿ ಕೇಳಮ್ಮ. ವಸುದೇವ ಆ ಹುಡುಗನ ತಂದೆ, ತಾಯಿ ದೇವಕಿ ದೇವಿ, ಅವ್ರದ್ದು ಕುಲ ಬಂದು ಚಂದ್ರ ವಂಶ, ಹೆಸರು ಕೃಷ್ಣ ಅಂತ, ವಸಿಷ್ಠ ಗೋತ್ರ, ಶ್ರವಣ ನಕ್ಷತ್ರ, ಎಲ್ಲ ನಕ್ಷತ್ರ ಗೋತ್ರ. ಮೋಸ ಏನು ಗೊತ್ತಾ, ಶ್ರೀನಿವಾಸನ ನಾಟಕ ಅಂದರೆ ನಾಟಕ ರೀ. ಇದೆಲ್ಲ ಅಡ್ರೆಸ್ಸು ಕೃಷ್ಣಾವತಾರದ್ದು ಅಲ್ವಾ. ಕೃಷ್ಣ ಹುಟ್ಟಿದ ನಕ್ಷತ್ರ ಯಾವ್ದು ಹೇಳಿ? ಇಲ್ಲಿ ನೋಡಿ ನಕ್ಷತ್ರ ಯಾವ್ದು ಹೇಳಿದ್ದಾರೆ? ಶ್ರವಣ ನಕ್ಷತ್ರ. ಹುಡುಗಿ ನಕ್ಷತ್ರ ಚೇಂಜ್ ಮಾಡಿ ಜಾತಕ ಕೊಡೋದು ನೋಡಿದ್ರಿ, ಇದು ಹುಡುಗಂದೇ ನಕ್ಷತ್ರ ಚೇಂಜ್. ಯಾಕೆ ಹೀಗೆ? ಅವರು ನಿಮ್ಮ ಹುಡುಗ ಯಾವ ನಕ್ಷತ್ರದಲ್ಲಿ ಹುಟ್ಟಿದ ಕೇಳಲಿಲ್ಲ, ನಿಮ್ಮ ಹುಡುಗನ ನಕ್ಷತ್ರ ಯಾವುದು ಅಂತ ಕೇಳಿದೆ. ನಮಗೆರಡೂ ಒಂದೇ, ಆದರೆ ದೇವ್ರಿಗೆ ಹಾಗಲ್ಲ. ಅವತ್ತು ಕೃಷ್ಣ ಹುಟ್ಟಿದಾಗ ಇದ್ದ ನಕ್ಷತ್ರ ರೋಹಿಣಿ, ಆದರೆ ಇವ್ರು ಕೇಳಿದ್ದು ಅವನು ಹುಟ್ಟಿದಾಗ ಯಾವ ನಕ್ಷತ್ರ ಇತ್ತು ಕೇಳಲಿಲ್ಲ. ನಿಮ್ಮ ಹುಡುಗನ ನಕ್ಷತ್ರ ಯಾವುದು? ಅದ್ಯಾವುದಂದರೆ ಶ್ರವಣ. ಇದರ ಅರ್ಥ ಏನಂದರೆ, ಕೃತ್ತಿಕಾ ನಕ್ಷತ್ರ ಅಗ್ನಿ ನಕ್ಷತ್ರ, ಭರಣಿ ಯಮನ ನಕ್ಷತ್ರ, ಸ್ವಾತಿ ವಾಯುವಿನ ನಕ್ಷತ್ರ. ಹೀಗೆ ಒಂದೊಂದು ನಕ್ಷತ್ರಕ್ಕೆ ಒಬ್ಬೊಬ್ಬ ದೇವತೆ. ಶ್ರವಣ ನಕ್ಷತ್ರಕ್ಕೆ ಅಭಿಮಾನಿ ದೇವತೆ ವಿಷ್ಣು, ಅದಕ್ಕೆ ವಿಷ್ಣು ಪಂಚಕ ಉಪವಾಸ. ಯಾವ ನಕ್ಷತ್ರ ಮಾಡೋದು? ಶ್ರವಣೋಪವಾಸ. ಹಾಗಾದ್ರೆ ನಕ್ಷತ್ರ ದೇವರದ್ದು ಯಾವುದು? ಶ್ರವಣ. ಒಂದು ಕತೆ. ಇನ್ನೊಂದು ಕತೆ ಏನಂದರೆ, ದೇವರು ಎಲ್ಲಿ ಹುಟ್ಟುತ್ತಾನೆ? ರೋಹಿಣಿಯಲ್ಲ, ಯಾರು ಯಾವಾಗಲೂ ಶ್ರವಣ ಮಾಡ್ತಾರೆ ಅವರಲ್ಲಿ ಹುಟ್ಟುತ್ತಾನೆ ದೇವರು. ಅಂತರಂಗದೊಳಗೆ ಹರಿಯ ಕಾಣಬೇಕಲ್ಲ, ಅಂತರಂಗದಲ್ಲಿ ದೇವರು ಹುಟ್ಟಬೇಕಾದ್ರೆ ಅವನ ಬಗ್ಗೆ ಶ್ರವಣ ಮಾಡಬೇಕು. ಕೇಳಿದವ್ರಿಗೆ ಮಾತ್ರ ದೇವರು ಕಾಣಿಸ್ಕೊಳ್ತಾನೆ. ಹಾಗಾಗಿ ಇಷ್ಟೆಲ್ಲ ಹೇಳಿದ್ಲು. ಕಡೆಗೆ ಹುಡುಗ ಎಲ್ಲಿದ್ದಾನೆ, ಏನು ಮಾಡ್ತಾನೆ ಅಂದಾಗ, ಆವಾಸೋ ವೆಂಕಟಗಿರಿ ವಿದ್ಯಾವಾನ್ ಧನವಾನ್ ಬಲಿ. ಬೆಟ್ಟದ ಮೇಲೆ ವಾಸ ಮಾಡ್ತಾನೆ, ಹಿಲ್ ಸ್ಟೇಷನ್ ನಮ್ಮ ಹುಡುಗಂದು.
ಒಳ್ಳೆ ವಿದ್ಯಾವಂತ, ಬೇಕಾದ ದುಡ್ಡಿದೆ, ಒಳ್ಳೆ ಬಲ, ಒಳ್ಳೆ ಸದಾಚಾರ ಸಂಪನ್ನ, ಸ್ನಾನ ಸಂಧ್ಯಾ ವಂದನೆ ಎಲ್ಲ ಮಾಡ್ತಾನೆ. 25 ವರ್ಷ ಹುಡುಗನಿಗೆ. ಶಂಕಾಜಾತ ವರಾರೋಹೇ ಮಮತೆ ವಚನಾಚುಬೇ ಧರಣಿದೇವಿ. ಧರಣಿದೇವಿ ಹೇಳ್ತಾ ಇದ್ದಾಳೆ, ಏನಮ್ಮ ನಿಂದೆಲ್ಲ ಕೇಳ್ತಾ ಇದ್ರೆ ನಂಗೆ ಸ್ವಲ್ಪ ಡೌಟ್ ಬರ್ತಾ ಇದೆ. ಹುಡುಗ ವಿದ್ಯಾವಂತ ಅಂತೀರಿ, ರೂಪವಂತ ಅಂತೀರಿ, ಇಷ್ಟೆಲ್ಲ ಆಗಿ 25 ವರ್ಷ ಆದರೂ ಮದುವೆ ಆಗಲಿಲ್ಲ ಅಂದರೆ ಏನೋ ಸಮಥಿಂಗ್ ಪ್ರಾಬ್ಲಮ್ ಇರಬೇಕು ಅಲ್ವಾ? ಈಗೆಲ್ಲ ಹುಡುಗಂಗೆ 45 ಒಂದು ಕನ್ಯಾ ಬೇಕು ಅಂತ ಹುಡುಕ್ತಿರ್ತಾರೆ. ಏನು ಕೆಲಸ? ಒಳ್ಳೆ ಕೆಲಸ, ನೋಡ್ಲಿಕ್ಕೆ ಚೆನ್ನಾಗಿದ್ದಾನೆ, ಮಾಡ್ಕೊಳ್ಳಿಲ್ಲ, ಹಾಗಾದ್ರೆ ಏನೋ ಪ್ರಾಬ್ಲಮ್ ಅಂತಾರಲ್ಲ. ಹಾಗಾದ್ರೆ ಇಲ್ಲೂ ನಿಮ್ಮ ಹುಡುಗಂದು ಏನಾದ್ರು ಪ್ರಾಬ್ಲಮ್ ಅಂದರೆ ಇವಳು ಹೇಳ್ತಾಳೆ, ನಮ್ಮ ಹುಡುಗನಿಗೆ ಮದುವೆ ಆಗಲಿಲ್ಲ ಅಂತ ಯಾರು ಹೇಳಿದ್ದು ಅಂದ್ಲು. ಇನ್ನೂ ಸ್ವಲ್ಪ ತಲೆ ಕೆಡ್ತು. ಕೃತಂ ವೈವಾಹಿಕಂ ದೇವಿ, ಮದುವೆ ಆಗಿತ್ತು ಇವನಿಗೆ. ಬಾಲ್ಯೇ ಕೃತಂ ವೈವಾಹಿಕಂ, ಯಾರಿಗೆ? ಭಾಗೀರಥಿ ಪಿತುಹು, ಭಾಗೀರಥಿಯ ತಂದೆಗೆ ಸಣ್ಣ ವಯಸ್ಸಿನಲ್ಲಿ ಮದುವೆ ಆಗಿತ್ತು. ಅಂದ್ರೆ ಏನರ್ಥ ಹೇಳಿ? ಒಬ್ಬಳು ಮಗಳು ಇದ್ದಾಳೆ ಅಂತ. ಭಾಗೀರಥಿಯ ತಂದೆಗೆ ಸಣ್ಣ ವಯಸ್ಸಿನಲ್ಲಿ ಮದುವೆ ಆಗಿತ್ತು. ಮತ್ತೆ ಮದುವೆ ಆಗಿ ಮಕ್ಕಳಿರೋರಿಗೆ ಮತ್ತ್ಯಾಕೆ ಬಂದ್ರಿ? ತತ್ರ ಅಪತ್ಯ ಅನಲೋಕ್ಯ ದ್ವಿತೀಯಂ ಕರ್ತುಮುದ್ಯತ. ಏನು ಮಾಡೋದು? ಗಂಡು ಮಗು ಇಲ್ಲ ಅಂತ. ಅದಕ್ಕೆ ದ್ವಿತೀಯಂ ಕರ್ತುಂ, ಎರಡನೇ ಮದುವೆ ಮಾಡಲಿಕ್ಕೆ. ಸೆಕೆಂಡ್ ಮ್ಯಾರೇಜ್ ಅಂದರು. ಇದೇನಮ್ಮ ಸೆಕೆಂಡ್ ಅಂತ್ಯ? ಇವನು ಹೋದ ಜನ್ಮದಲ್ಲಿ, ಹೋದ ಅವತಾರದಲ್ಲಿ 14,108 ಮಾಡ್ಕೊಂಡವನಿಗೆ ಸೆಕೆಂಡ್ ಯಾವ ಲೆಕ್ಕ ಅಂದರು. ಇದು ಮೋಸನೇ. ದೇವ್ರಿಗೆ ಗಂಡು ಕೂಸಿಲ್ಲ ಅನ್ನೋ ಹಾಗೆ ಇಲ್ಲ ರೀ. ಅವು ಹೊಕ್ಕಳಲ್ಲಿ ಹುಟ್ಟಿದವನು ಯಾರವನು? ಗಂಡ ಹೆಣ್ಣ? ಗಂಡೆ. ಮತ್ತು ಯಾಕೆ ಹೀಗೆ ಹೇಳ್ದ? ಅದು ದಾಸರಿಗೆ ಗೊತ್ತಾಗಿಲ್ಲ. ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ. ನದೋಷಮಿತರಂ ವಿದ್ದಿ ಶ್ರೀನಿವಾಸ ನಿರಾಮಯೇ. ದೋಷದೂರನಾದ ಭಗವಂತನಲ್ಲಿ ಯಾವ ದೋಷವೂ ಇಲ್ಲ ಅಂದಾಗ ಧರಣಿದೇವಿ ಹೇಳ್ತಾಳೆ, ನಮ್ಮದು ಎಲ್ಲ ಹೇಳ್ತೀನಿ ಕೇಳಮ್ಮ. ನಮ್ಮದು ಕೂಡ ಚಂದ್ರವಂಶ. ತಂದೆ ಆಕಾಶರಾಜ, ನಾನೇ ತಾಯಿ. ಅವಳದು ಗೋತ್ರ ನಕ್ಷತ್ರ ಎಲ್ಲವನ್ನು ಹೇಳಿದ್ದಾರೆ. ಕಡೆಗೆ ಅದನ್ನೆಲ್ಲ ಆಕಾಶರಾಜನ ಬಳಿ ಕೂಡ ಹೇಳಿ ಆಯಿತು. ಆಕಾಶರಾಜ ಬಂದ, ಬಕುಲಮಾಲಿಕೆಯನ್ನು ಕಂಡು ಸಂತೋಷಪಟ್ಟಿದ್ದಾನೆ. ಕಡೆಗೆ ಪದ್ಮಾವತಿ ಹತ್ರ ಹೋಗಿ ಕೂಡ ಆಕಾಶರಾಜ ಕೇಳ್ದ. ಅವಳು ಕೂಡ ಒಪ್ಪಿದ್ದಾಳೆ. ಆ ಸಂದರ್ಭದಲ್ಲಿ ಧರಣಿದೇವಿ ಆಕಾಶರಾಜನಿಗೆ ಹೇಳ್ತಾ ಇದ್ದಾಳೆ, ಶುಭಸ್ಯ ಶೀಘ್ರಂ ಅನ್ನುವಂತೆ ಕಾಲಹರಣ ಮಾಡೋದು ಬೇಡ, ಬಹಳ ಬೇಗ ಮದುವೆ ಕಾರ್ಯ ಮಾಡೋಣ. ರಾಜ ಹೇಳ್ದ, ತಸ್ಮೈ ದಾಸ್ಯಾಮಿ ಕೃಷ್ಣಾಯ ಶ್ರೀನಿವಾಸಾಯ ಭಾಮಿನಿ. ನಾನು ನನ್ನ ಮಗಳಾದ ಪದ್ಮಾವತಿಯನ್ನು ಕೃಷ್ಣ ಆ ಶ್ರೀನಿವಾಸನಿಗೆ ಕೊಡ್ತೇನೆ ಅಂಥೇಳಿ ಅಂತ ಇದ್ದಾರೆ. ಆಗ ಗುರುಗಳಿಗೆ ಹೇಳಿ ಕಳಿಸ್ತಾ ಇದ್ದಾರೆ. ಅವರು ಗುರುಗಳು ದೇವಲೋಕದಲ್ಲಿ ಇರ್ತಾರೆ, ಬರಬೇಕಲ್ಲ. ಅವರು ಬಂದರು. ಆ ಗುರುಗಳು ಬೃಹಸ್ಪತ್ಯಾಚಾರ್ಯರು. ಅವರಿಗೆ ಪಾದಪೂಜೆ ಮಾಡಿದ, ರಾಜ ಕೂಡಿಸ್ದ, ಕೇಳ್ತಾ ಇದ್ದಾನೆ. ಶ್ರೀನಿವಾಸ ಅಂತ ವೆಂಕಟಾಚಲ ಪರ್ವತದಲ್ಲಿದ್ದಾನಂತೆ. ನನ್ನ ಮಗಳನ್ನು ಅವನಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ, ನೀವೇನಂತೀರಿ ಅಂದಾಗ ಅವರಂದರು, ಶ್ರೀನಿವಾಸನ ಬೆಟ್ಟದ ಮೇಲಿರ್ತಾನ? ಯಾರೋ ನಂಗೆ ಗೊತ್ತಿಲ್ಲಪ್ಪ ಅಂದರು. ಯಾಕಂದರೆ ನಾವು ಬೆಟ್ಟಕ್ಕಿಂತ ಮೇಲಿರೋರು. ಎಲ್ಲಿರೋರು ನಾವು? ಆಕಾಶದಲ್ಲಿ. ಬೆಟ್ಟದಲ್ಲಿರೋರ ಬಗ್ಗೆ ನಮಗೆ ಗೊತ್ತಾಗಲ್ಲ. ಆದರೆ ನಮಗೆ ಬೇಕಾದ ಒಬ್ಬ ಆಚಾರ್ಯ ಈ ಭೂಲೋಕದಲ್ಲಿದ್ದಾರೆ. ಆಚಾರ್ಯಗೆ ಚೆನ್ನಾಗಿ ಗೊತ್ತು ಆ ಶ್ರೀನಿವಾಸ. ಯಾರು ಆಚಾರ್ಯರು? ಅಲ್ಲಿ ಶುಕಾಚಾರ್ಯರು ಅಂತಿದ್ದಾರೆ. ಶುಕೋಸ್ತಿ ವ್ಯಾಸತನಯ ಶ್ರೀನಿವಾಸ ಪರಾಯಣ. ಇಲ್ಲೇ ಉತ್ತರ ದಿಕ್ಕಲ್ಲಿ 5 ಹರಿದಾರಿಗಳ ದೂರದಲ್ಲಿ
ವೇದವ್ಯಾಸದೇವರ ಮಕ್ಕಳು ಶುಕಾಚಾರ್ಯರಿದ್ದಾರೆ. ಅವರು ಶ್ರೀನಿವಾಸನ ಬಗ್ಗೆ ತಿಳಿದವರು. ಅದಕ್ಕೆ ಭಾಗವತ ಹೇಳಿದ್ದು. ನೀನು ಅವರನ್ನು ಕೇಳು ಅಂದಾಗ ಆಕಾಶರಾಜ ತಮ್ಮನ ಕೈಲಿ ಹೇಳಿ ಕಳಿಸ್ದ. ತಮ್ಮ ಯಾರು? ತೋಂಡಮಾನ. ಅವನು ಕುದುರೆಯಲ್ಲಿ ವೇಗವಾಗಿ ಹೋಗಿ ಶುಕಾಚಾರ್ಯರನ್ನು ನೋಡ್ದ. ಅವರು ಜಪ ಮಾಡ್ತಾ ಕೂತಿದ್ರು. ಇವು ಹೋಗಿ ನಮಸ್ಕಾರ ಮಾಡಿ ಕೈ ಮುಕ್ಕೊಂಡು ಅವ್ರಿಗೆ ಹೇಳ್ದ, ಶುಕಾಚಾರ್ಯರೇ, ನಮ್ಮಣ್ಣ ಆಕಾಶರಾಜ ತನ್ನ ಮಗಳಾಗಿರ್ತಕ್ಕಂಥ ಪದ್ಮಾವತಿಯನ್ನು ಶ್ರೀನಿವಾಸನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ. ಅದಕ್ಕೆ ಶ್ರೀನಿವಾಸನ ಬಗ್ಗೆ ಕೊಡ್ಬೋದೋ ಬೇಡವೋ ನಿಮ್ಮ ಅಭಿಪ್ರಾಯ ಕೇಳ್ಕೊಂಬ ಅಂತ ಕಳಿಸಿದ್ದಾನೆ. ಅಂದದ್ದೇ ತಡರಿ, ಶ್ರೀನಿವಾಸನಿಗೆ ಮದುವೆ ಅಂತ ಕಿವಿಗೆ ಬಿದ್ದದ್ದೇ ಕಣ್ಣು ಬಿಟ್ಟರು. ಮೊದಲು ಶುಕಾಚಾರ್ಯ ಕಣ್ಣು ಬಿಟ್ಟು ಒಮ್ಮೆ ಕೂತ ಜಾಗದಿಂದ ಮೇಲೆ ಜಂಪ್ ಹೊಡೆದು ಬಿಟ್ರು. ಚಂಗಂತ ಹಾರೇ ಬಿಟ್ರು. ತುಳಸಿ ಮಣಿ ಎಲ್ಲ ಕಿತ್ತಿ ಹಸ್ತು ಬಿಟ್ರು. ಆ ಕೆಳಗೆ ಹಾಕಿತ್ತು ಆಸನ, ಅದನ್ನೆಲ್ಲ ಪರ 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 ಹರಿದಾಕ್ಬಿಟ್ರು. ಆ ಕಮಂಡ್ಲು ತೊಗೊಂಡು ನೆಲಕ್ಕೆ ಕೊಟ್ಟುಬಿಟ್ರು. ವಿಚ್ಛಿದ್ಯ ಮಣಿಮಾಲಾಂಚ ನನರ್ಥ ಮಹಾಮುನಿ. ಏನು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಕುಣಿತಾ ಇದ್ದಾರೆ. ಯಾರು? ಶುಕಾಚಾರ್ಯರು. ಈ ತೋಂಡಮಾನ ಅಂದ್ಕೊಂಡ ಏನು ಹೇಳಬಾರ್ದು, ಬ್ರೇಕಿಂಗ್ ನ್ಯೂಸ್ ಹೇಳಿಬಿಟ್ನು. ಯಾಕೋ ಆಚಾರ ಚೆನ್ನಾಗಿದ್ದವ್ರು ಹೀಗಾಗ್ಬಿಟ್ರಲ್ಲ. ಶ್ರೀನಿವಾಸನ ಮದುವೆ ಅಂದರೆ ಅವ್ರಿಗೆ ಹಾಗಾಗಿ ಆಯಿತು. ಸ್ವಲ್ಪ ಹೊತ್ತಾದ ಮೇಲೆ ಅವರಂತ ಇದ್ದಾರೆ, ಎಷ್ಟು ಒಳ್ಳೆ ಗುಡ್ ನ್ಯೂಸ್ ಹೇಳಿದೆಯಪ್ಪ ನೀನು. ನೋಡು, ಮದುವೆ ತಡ ಮಾಡಬೇಡ ಅಂತ ಹೇಳು. ಆಲಸ್ಯಂ ಅಮೃತಂ ವಿಷಂ. ನಾವೆಲ್ಲ ಆ ಮದುವೆ ಯಾವತ್ತಾಗತ್ತೋ, ಆ ಮದುವೆ ಮನೆಗೆ ಯಾವತ್ತು ಹೋಗ್ತೀವೋ ಅಂತ ಕಾಯ್ತಾ ಇದ್ದೀವಿ. ಅವ್ರಿವ್ರ ಮನೆ ಮದುವೆಗೆಲ್ಲ ನಾವು ಹೋಗಲ್ಲ. ಭಾರಿ ಮಡಿ. ಶುಕಾಚಾರ್ಯರು ಹೋಗ್ತಾರ ಯಾರ ಮದುವೆಗೆ? ಸಣ್ಣ ಪುಟ್ಟ ಆಚಾರಗಳೇ ನಮ್ಮನೆ ಮದುವೆಯಲ್ಲಿ ಬಂದು ಚಿತ್ರಾವತಿ ಇಡಲ್ಲ. ವೇದವ್ಯಾಸದೇವರ ಮಕ್ಕಳು ಭಾಗವತ ಪ್ರವರ್ತಕರು ಶುಕಾಚಾರ್ಯರು ಯಾರ ಮನೆ ಮದುವೆಗೆ ಹೋಗ್ಬೇಕ್ರಿ? ಯಾರು ಶುಕಾಚಾರ್ಯನ ಕರೆದು ಊಟ ಹಾಕುವಷ್ಟು ಯೋಗ್ಯತೆ ಇರೋರು ಯಾರಿದ್ದಾರೆ? ಯಾವತ್ತಾಗುತ್ತೋ ಮದುವೆ ಕಾಯ್ತಾ ಇದ್ದೀವಪ್ಪ. ನೀವು ಹೊರಡು, ಮುಂದೆ ನಾನೇ ಬಂದು ಹೇಳ್ತೇನೆ ಅಂಥೇಳಿ ಶುಕಾಚಾರ್ಯರು ಶ್ರೀನಿವಾಸನ ಬಗ್ಗೆ ಹೇಳಲಿಕ್ಕೆ ಹೊರಟ್ರಂತೆ. ಶುಕಾಚಾರ್ಯ ಅಂಥವರು ಅಂದರೆ ದಿಗಂಬರರು. ಅವ್ರ ಮೈಮೆ ವೈರಾಗ್ಯ ಶಿಖಾಮಣಿಗಳು. ಒಂದೇ ಒಂದು ತುಂಡು ದಾರ ಕೂಡ ಇಲ್ಲ ಅವರ ಮೈ ಮೇಲೆ. ಅಂಥ ಶುಕಾಚಾರ್ಯರು ಇವತ್ತು ಶ್ರೀನಿವಾಸನ ಕಡೆಯವರಾಗಿ ರಾಜನ ಮನೆಗೆ ಹೋಗಬೇಕು. ಏನು ಮಾಡಿದ್ರು ಅಂದರೆ ಅಲಂಕಾರ ಮಾಡಿಕೊಂಡ್ರಂತ. ತಮ್ಮನ್ನು ತಾವು ಅಲಂಕಾರ ಮಾಡಿಕೊಂಡ್ರಂತ. ಹಸಿರು ಹೊಸ ದರ್ಬೆಗಳನ್ನು ತಂದು ಅದರಲ್ಲಿಯೇ ಹಣದು ಅದರ ಮಧ್ಯದಲ್ಲಿ ಹೂವುಗಳನ್ನೆಲ್ಲ ಇಟ್ಟು ಕಿರೀಟ ಮಾಡ್ಕೊಂಡ್ಬಿಟ್ರಂತ. ದರ್ಬೆ ಕಿರೀಟ. ಕಿರೀಟಂ ಬಂಧಯಿತ್ವಾ ತೈರುತ್ತಮಾಂಗ ನಿಬಂಧನಂ. ಆಮೇಲೆ ಮತ್ತೊಂದಷ್ಟು ದರ್ಬೆ ತಂದು ಅದಕ್ಕೂ ಅಲ್ಲಲ್ಲಿ ಕಲರ್ ಕಲರ್ ಹೂವು ಇಟ್ಟು ಕವಚ ಮಾಡಿಕೊಂಡ್ರಂತೆ. ತುಳಸಿ ಮಣಿ ಹಾಕ್ಕೊಂಡಿದ್ದಾರಂತೆ. ಜಿಂಕೆಯ ಚರ್ಮದಿಂದ ಪಾದದ ತನಕ ಬರುವಂಥ ಒಂದು ಕೋಟು, ಈ ಲಾಂಗ್ ಕೋಟ್ ಅಂತಾರೆ ನೋಡಿ, ಆ ಥರದ್ದು ಅದನ್ನು ಮಾಡಿಕೊಂಡಿದ್ದ. ನಿಲುವಂಗಿ ಹಾಕ್ಕೊಂಡು ಹೊರಟ್ರಂತೆ. ಅಲ್ಲ, ಇಷ್ಟು ವೈರಾಗ್ಯ ಶಿಖಾಮಣಿ, ಇಷ್ಟು ಅಲಂಕಾರ ಯಾಕೆ? ಯಾಕಂದರೆ ಅವರಂತಾರೆ, ನಾನೇನಾದರೂ ಮೊದಲಿದ್ದ ಹಾಗೆ ಹೋದರೆ, ದಿಗಂಬರನಾಗಿಯೇ ಹೋದರೆ ಆ ರಾಜ ಏನು ಅಂದ್ಕೊಳ್ತಾನೆ? ವರನ ಕಡೆಯವರೆಲ್ಲ ಹೀಗೆ ಬರ್ತಾರೋ ಏನೋ ಅಂದ್ಕೊಂಡ್ರೆ ಏನು ಮಾಡೋದು ಅಲ್ವಾ? ಶ್ರೀನಿವಾಸ ಅಲಂಕಾರ ಪ್ರಿಯನಾದವ. ಅವನ ಭಕ್ತರು ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಅವರು ನೋಡಿದ ತಕ್ಷಣ ರಾಜ ಎದ್ದು ನಿಂತ. ರಾಜ ಅಂತಾನೆ, ನಿಮಗೆ ತುಂಬ ತೊಂದರೆ ಕೊಟ್ಟೆ, ನಿಮ್ಮ ಪಾಡಿಗೆ ನೀವು ತಪಸ್ಸು ಮಾಡೋರನ್ನ ಇಲ್ಲಿವರೆಗೂ ಕರೆಸಿಬಿಟ್ಟೆ. ಪದ್ಮಾವತೀಂ ಪ್ರದಾಸ್ಯಾಮಿ ನಿಶ್ಚಿತೆ ಎಮ್ಮ ತಿರ್ಮಮ ಶ್ರೀನಿವಾಸಾಯ ಕೃಷ್ಣಾಯ ಭವದ್ಭ್ಯಾಂ ಅನುಮೋದಿತಃ. ನನ್ನ ಮಗಳಾದ ಪದ್ಮಾವತಿಯನ್ನು ಶ್ರೀನಿವಾಸನಿಗೆ ಕೊಡಬೇಕು ಅಂತ ನಾನೇನೋ ಮನಸ್ಸಿನಲ್ಲಿ ನಿಶ್ಚಯ ಮಾಡಿದೆ. ಆದರೆ ನೀವು ಒಪ್ಪಿದ್ರೆ
ನೀವು ಯೋಗ್ಯ ವರ ಕೊಡಪ್ಪ ಅಂದರೆ ನಾನು ಮುಂದುವರಿತೀನಿ. ನಮಗೆ ಈ ಕಥೆಗಳೆಲ್ಲ, ನೀವು ಯಾರ ಮನೆಗಾದರೂ ಕನ್ಯಾ ಕೊಡಬೇಕಾದ್ರೆ ಹಿರಿಯರನ್ನು ಕೇಳಬೇಕು, ಅನುಭವಿಗಳನ್ನು ಕೇಳಬೇಕು. ಯಾರು ಹೇಳೋರು ಕೇಳೋರು ಯಾರು ಇಲ್ಲ ರೀ. ನಮಗಿಂತ ದೊಡ್ಡವ್ರನ್ನ ನಾವು ಮನೇಲೇ ಇಟ್ಕೊಳ್ಳಲ್ಲ ಅಲ್ವಾ, ಓಲ್ಡ್ ಏಜ್ ಹೋಮ್ಗೆ ಹಾಕ್ಬಿಟ್ಟಿರ್ತೀವಿ. ಇನ್ಯಾರು ದೊಡ್ಡವರಿದ್ದರೆ ಅವ್ರ ಮಾತು ಕೇಳುವಷ್ಟು ಪುರುಸೊತ್ತು ನಮಗೂ ಇರಲ್ಲ. ಅಪ್ಪ ಅಮ್ಮನ ಮಾತೇ ಕೇಳದೆ ಇರೋರು ಬೇರೆ ಯಾರ ಮಾತು ಕೇಳ್ತಾರ್ರಿ? ಎಲ್ಲ ಅವರವರೇ ನಿಶ್ಚಯ ಮಾಡಿಕೊಂಡು ಕಡೆಗೆ ಅವರವರೇ ಒಂದಿನ ಹಳ್ಳಕ್ಕೆ ಬಿದ್ದು ಹೋಗ್ತಾರೆ. ಇದು ನಮ್ಮ ಮದುವೆ ವಿಷಯ, ನೀವು ಮಧ್ಯ ಬರಬೇಡಿ ಅನ್ನೋರೇ ಜಾಸ್ತಿ ಅಲ್ವಾ. ಆದರೆ ಇದು ದೇವರು ವೈಕುಂಠದ ವಾಸಿ ಭಗವಂತನ ಮದುವೆ ರೀ. ಯಾರು ಕೊಟ್ಟರು ಅವನೇ ಹೆಂಡತಿ, ಕೊಡದಿದ್ರು ಅವನೇ ಗಂಡ. ಆದರೂ ಕೊಡುವ ಕ್ರಮ ಹೇಗಿರಬೇಕು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಮದುವೆ ಹೆಚ್ಚು ಕಮ್ಮಿ ಆದಾಗ ಎಲ್ಲ ಹಿರಿಯರನ್ನು ಕೂಡಿಸಿ ಆವಾಗ ಪಂಚಾಯಿತಿ ಶುರು ಮಾಡಿ. ಮೊದಲೇ ಪಂಚಾಯಿತಿ ಮಾಡಿದರೆ ಪ್ರಾಬ್ಲಮ್ಮೇ ಇರ್ತದೆ. ನೀವು ಒಪ್ಪಿದ್ರೆ ಕೊಡ್ತೀನಿ ಅಂತ ಶುಕಾಚಾರ್ಯಂದರು. ಮಾ ಕುರುಷ್ವ ಮಹಾರಾಜ ಸಂದೇಹಂ ದಾನ ಕರ್ಮಣಿ ಧನ್ಯೋಸಿ ತ್ವಂ ಮಿಹಿಪಾಲ ಕುಲಂ ಪಾವನತಾಂಗತಂ. ಅಪ್ಪ ರಾಜ, ಯಾವ ಕಾರಣಕ್ಕೂ ನೀವು ಡೌಟೇ ಇಟ್ಕೋಬೇಡ. ಶ್ರೀನಿವಾಸನಿಗೆ ಕನ್ಯಾದಾನ ಮಾಡುವ ವಿಷಯದಲ್ಲಿ ಸಂದೇಹನೇ ಬೇಡಪ್ಪ. ಧನ್ಯನಯ್ಯ, ನೀನೇ ಧನ್ಯ. ನಿನ್ನಿಂದಾಗಿ ನಿನ್ನ ವಂಶವೇ ಪವಿತ್ರ ಆಗಿ ಹೋಯ್ತು ತಿಳ್ಕೊ. ಪಿತರಸ್ತು ದಿವಂ ಪ್ರಾಪ್ತ, ನಿಮ್ಮ ಪಿತೃದೇವತೆಗಳೆಲ್ಲ ಉದ್ಧಾರ ಆದರು. ಕಿಂತಯಾ ಚರಿತಂ ಪುಣ್ಯಂ ಪೂರ್ವಜನ್ಮನಿ ಭೂಮಿಪ. ಏನು ಪುಣ್ಯ ಮಾಡಿದೀಯ ನೀನು? ಏನು ಪುಣ್ಯ ಮಾಡಿದಾನೆ? ಏನು ಪುಣ್ಯ ಮಾಡಿದಾನೆ? ಇವನೇ ಮಾಧವ ಬ್ರಾಹ್ಮಣ. ವೆಂಕಟಾಚಲ ಪರ್ವತವನ್ನು ಮುಟ್ಟಿ ತೀರ್ಥಯಾತ್ರೆ ಮಾಡಿ ತಂದೆ ತಾಯಿಗಳಿಗೆ ಪಿಂಡ ಪ್ರದಾನ ಮಾಡಿದ್ದೇ ಇವನು ಪುಣ್ಯ. ಕಿಂತ್ವಯಾ ಚರಿತಂ ಪುಣ್ಯಂ ಪೂರ್ವಜನ್ಮನಿ ಭೂಮಿಪ. ಭಗವಾನರವಿಂದಾಕ್ಷ ಶ್ರೀನಿವಾಸ ಸತಾಂಗತಿ ಜಾಮಾತೃತ್ವಂ ಸಮಾಪನ್ನಸ್ತಸ್ಮಾನ್ನಾಸ್ತಿ ತವಾದಿಕಃ. ಜಗದೊಡೆಯನಾದ ಸಜ್ಜನರಿಗೆ ಒಡೆಯನಾದ ಶ್ರೀನಿವಾಸ ಪರಬ್ರಹ್ಮನೇ ನಿನ್ನ ಮನೆಗೆ ಅಳಿಯನನ್ನಾಗಿ ಪಡಿತಾ ಇದ್ದೀಯಲ್ಲಪ್ಪ. ನಿಂಗೆ ಸಮನೂ ಇಲ್ಲ, ನಿಂಗೆ ಅಧಿಕರೂ ಇಲ್ಲೋ. ನೀನೇ ಲಕ್ಕಿ ಫೆಲೋ. ಎಂಥ ಒಳ್ಳೆ ಅಳಿಯ ಸಿಕ್ಕ ನಿಂಗೆ. ವಿಲಂಬೋ ನೈವ ಕರ್ತವ್ಯ ಶುಭಂ ಶೀಘ್ರಂ ವಿಧೀಯತಾಂ. ಲೇಟ್ ಮಾಡಬೇಡ. ಒಳ್ಳೆ ಕೆಲಸ ಯಾವಾಗಲೂ ಬೇಗ ಬೇಗ ಮಾಡಬೇಕು. ದೇವರ ಪೂಜೆ ಮಾಡಬೇಕು ಅಂತ ಮನಸ್ಸು ಬಂದ ತಕ್ಷಣ ಸೀದಾ ಸ್ನಾನಕ್ಕೆ ಹೋಗ್ಬಿಡ್ಬೇಕು. ಒಂದು 5 ನಿಮಿಷ ಬಿಟ್ಟು ಹೋಗೋಣ, 5 ನಿಮಿಷ ಬಿಟ್ಟು ಹೋಗೋಣ, ಆಮೇಲೆ ಮಾಡೋಣ, ನಾಳೆ ಮಾಡೋಣ, ಹೀಗೆಲ್ಲ ಅಂದ್ಕೊಳ್ಬಾರ್ದು. ತತ್ಕ್ಷಣದಲ್ಲಿ ಎದ್ದು ಬಿಡಬೇಕಂತೆ. ವಯಂತು ಧನ್ಯ ಕೃತಾರ್ಥಾ ಸ್ಮಃ ತವ ಸಂಗೇನ ಭೂಮಿಪ. ನಾವು ಧನ್ಯರಾದ್ವಿ, ನಾವು ಕೃತಾರ್ಥರಾದ್ವಿ, ನಮ್ಮ ಜನ್ಮ ಸಾರ್ಥಕ ಆಯಿತು. ರಾಜ, ನಿನ್ನ ಜೊತೆಯಲ್ಲಿದ್ದದ್ದಕ್ಕೆ, ನಿನ್ನ ಸಹವಾಸದಲ್ಲಿದ್ದದ್ದಕ್ಕೆ ಶ್ರೀನಿವಾಸನ ಮದುವೆ ನೋಡುವ ಭಾಗ್ಯ ನಮಗೆ ಸಿಕ್ತು. ನಾವೆಲ್ಲ ಗೆಡ್ಡೆ ಗೆಣಸು ಹಣ್ಣು ಹಂಪಲು ತಿನ್ಕೊಂಡು ಎಲ್ಲ ಸಂಘವನ್ನು ತೊರೆದು ತಪಸ್ವಿಗಳಾಗಿದ್ದರು. ಯಾವ ಭಗವಂತನನ್ನು ನೋಡ್ಲಿಕ್ಕೆ ಆಗಲಿಲ್ಲ ಅಂತ ಭಗವಂತ ನಿನ್ನ ಮನೆಗೆ ಅಳಿಯನಾಗಿ ಬರ್ತಾ ಇದ್ದಾನಲ್ಲಪ್ಪ. ಮನವಚನ ಕತಿ ದೂರ, ಮನವಚನಕ್ಕೆ ದೂರನಾದ ಆ ಭಗವಂತ ನಿನ್ನ ಮನೆಗೆ ಹತ್ತಿರ ಆಗ್ತಾ ಇದ್ದಾನಲ್ಲಪ್ಪ. ಏವಂತೋ ಮುಕ್ತ್ವಾ ರಾಜರ್ಷಿಂ ತುಷ್ಣೀನ್ ಮಾಸತಾಪಸಃ ಶುಕವಾಕ್ಯಂ ತತಶ್ರುತ್ವ ಸ ರಾಜ ಆನಂದ ನಿರ್ಭರ. ಆ ರಾಜನಿಗೆ ಭಾಳ ಆನಂದ ಆಗೋಯ್ತು. ಹಾಗಾದರೆ ಈಗ ನಾವು ಮತ್ತೆ ಗೋತ್ರಂ ಯೋಗಂ ಪಶ್ಯ ವಿಪ್ರಬಲ ಬಲಂ. ಒಂದು ಆಸನದಲ್ಲಿ ಬೃಹಸ್ಪತ್ಯಾಚಾರ್ಯರು, ಒಂದು ಆಸನದಲ್ಲಿ ಶುಕಾಚಾರ್ಯರನ್ನು ಕೂಡಿಸಿ, ಒಂದು ಕಡೆ ಬಕುಲಮಾಲಿಕೆಯನ್ನು ಕೂಡಿಸಿ ರಾಜ ದಂಪತಿಗಳು ಕೂತಿದ್ದಾರೆ. ರಾಜ ಹೇಳ್ತಾನೆ, ಹಾಗಾದ್ರೆ ಗಂಡು ಹೆಣ್ಣಿನ ಗೋತ್ರ ನಕ್ಷತ್ರ ಇದೆಲ್ಲ ತಾಳ ಆಗತ್ತಾ, ತಾಳಮೇಳ ಆಗತ್ತಾ ನೋಡ್ರಿ.
ಬಲಾಬಲವನ್ನು ವಿಚಾರ ಮಾಡ್ರಿ. ಆಗ ಬೃಹಸ್ಪತ್ಯಾಚಾರ್ಯರು ಬಕುಲಮಾಲಿಕೆ ಕಡೆ ನೋಡಿ ಕೇಳ್ತಾ ಇದ್ದಾರೆ, ಏನಮ್ಮ ನಿಮ್ಮ ಹುಡುಗಂದು ಗೋತ್ರ ನಕ್ಷತ್ರ ಹೇಳ್ತೀಯಾ ಅಂತ. ಬಕುಳಮಾಲಿಕೆಗೆ ಸಿಟ್ಟು ಬಂತು. ಗಂಡಿನ ತಾಯಿ ಅಲ್ಲ ಅವಳಂದ್ಲು. ಎಷ್ಟು ಸತಿ ಹೇಳಿದ್ರಿ ಈ ಬ್ರಾಹ್ಮಣರಿಗೆ ಅದೇಳಿ ಇದೇಳಿ ಕಡೆಗೇನೋ ಮಾಡಿ ಮದುವೆ ಕ್ಯಾನ್ಸಲ್ ಮಾಡಾಕ್ಬಿಡ್ತೀರಿ ನೀವು. ಬ್ರಾಹ್ಮಣ ಸತ್ಯ ಸಂಪನ್ನ ಕಲೋ ಮಿಥ್ಯಾ ಪ್ರವಾದಿನ. ಬ್ರಾಹ್ಮಣರು ಹಿಂದೆಲ್ಲ ಸತ್ಯವೇ ಅವರ ಸಂಪತ್ತಾಗಿತ್ತು. ಕಲಿಯುಗದಲ್ಲಿ ಸುಳ್ಳು ಹೇಳೋ ಬ್ರಾಹ್ಮಣರು ಜಾಸ್ತಿ ಆಯಿತು. ಈ ಆಚಾರ್ಯ ನಾನು ಕೇಳ್ತಾರಲ್ಲ, ಮತ್ತೆ ಗೋತ್ರ ನಕ್ಷತ್ರ ಹೇಳು ಗೊತ್ತಿಲ್ಲ ಅವ್ರಿಗೆ ಅಂದರೆ ಗೊತ್ತಿಲ್ವ, ದೇವರದ್ದು ಗೋತ್ರ ಇಲ್ಲ ನಕ್ಷತ್ರ ಇಲ್ಲ, ಮತ್ತೆ ಕೇಳ್ತಾರೆ. ಜೋರು ಮಾಡ್ತಾ ಇದ್ದ. ಜಾನಂತೋಪಿ ಮಹಾರಾಜ, ಹೇ ರಾಜ ನಿಮ್ಮ ಗುರುಗಳಿಗೆ ಎಲ್ಲ ಗೊತ್ತಿದೆ, ಆದರೂ ಮತ್ತೆ ಕೇಳ್ತಾರೆ. ಕಡೆಗೆ ಶ್ರೀನಿವಾಸನ ಕಡೆ ಶ್ರೀನಿವಾಸ ಕಡೆ ಗುರುಗಳು ಯಾರು, ಶುಕಾಚಾರ್ಯರು, ಅವರು ಬಕುಲಮಾಲಿಕೆಗೆ ಹೇಳಿದ್ರು, ನೋಡಮ್ಮ ಹಾಗೆಲ್ಲ ಜೋರು ಮಾಡಬಾರ್ದು. ಇನ್ನೊಂದು ಸತಿ ವರಂದು ಗೋತ್ರ ನಕ್ಷತ್ರ ಹೇಳಿದೇನೆ, ವರ ಏನು ಕಡಿಮೆ ಆಗಿಬಿಡ್ತಾನ? ಇವಳಿಗೆ ಯಾಕೆ ಎರಡನೇ ಸತಿ ಹೇಳಲಿಕ್ಕೆ? ಏನಿಲ್ಲೇ ಇಲ್ಲ. ಆವ ಕುಲವು ತಿಳಿಯಲಾಗದು ರಂಗಯ್ಯ ನಿನ್ನ. ಭಗವಂತನಿಗೇನು ಕುಲ ರೀ, ಭಗವಂತನಿಗೇನು ಗೋತ್ರ ರೀ, ನಕ್ಷತ್ರ? ಎಲ್ಲ ಗೋತ್ರ, ಎಲ್ಲ ಕುಲ, ಎಲ್ಲ ನಕ್ಷತ್ರ ಅವಂದೇ. ಸುಮ್ಮನೆ ಎಷ್ಟು ಸತಿ ಇಲ್ಲದ್ದನ್ನು ಹೇಳೋದು, ಅದಕ್ಕೆ ಇವಳಿಗೆ ಕಷ್ಟ. ಕಡೆಗೆ ಬಕುಳ ಮಾಲಿಕ ಮತ್ತೊಮ್ಮೆ ಹೇಳ್ತಾಳೆ, ನಕ್ಷತ್ರಂ ಶ್ರವಣಂ. ನೋಡಿ ಅದು ಕಡೆಯಲ್ಲಿ ಹೇಳಿದ್ಲು, ಈಗ ಸುಳ್ಳನ್ನು ಮೊದಲು ಹೇಳಿದ್ಲು. ಶ್ರವಣ ನಕ್ಷತ್ರಂ, ಆಮೇಲೆ ವಸಿಷ್ಠ ಗೋತ್ರಂ, ಮತ್ಸ್ಯಕೂರ್ಮ ಅಂತ ಇವನನ್ನೆಲ್ಲ ಕರೀತಾರೆ. ರಾಜ ಅಂದ ನಮ್ಮದು ಅತ್ರಿ ಗೋತ್ರ, ಮೃಗಶೀರ್ಷ ನಕ್ಷತ್ರ. ಗುರುಗಳು ನೋಡಿದ್ರು, ಅಯ್ಯೋ 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 ಇದೇನು ಜಾತಕನ ಇದು, ಎಲ್ಲ 12 ಕೂಟ ಒಟ್ಟಿಗೆ ಕೂಡಿದೆ ಅಂದರು. ಇಂಥ ಜಾತಕವೇ ಇಲ್ಲ ಅಂದರು. ಅದ್ಭುತವಾದ ಜಾತಕ. ಯಾಕೆಂದರೆ ಎಲ್ಲ ನವಗ್ರಹನೂ ಬುಟ್ಟಿಗೆ ಹಾಕ್ಕೊಂಬಂದ್ಬಿಟ್ಟಿದ್ದ ಅಲ್ವಾ. ಕೆಲವ್ರು ಏನ್ರಿ ನಿಮ್ಮದೆಲ್ಲ ಭಾಳ ಫೈಲೆಲ್ಲ ಬಹಳ ಮೂವ್ ಆಗುತ್ತೆ ಬೇಗ ಬೇಗ, ಅವ್ರನ್ನೆಲ್ಲ ಬುಟ್ಟಿಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಅಂತ. ಹಾಗೆ ದೇವರು ಎಲ್ಲರನ್ನೂ ಬುಟ್ಟಿಗೆ ಹಾಕ್ಕೊಂಡಿದ್ದ. ಸಕಲ ಗ್ರಹ ಬಲ ನೀನೇ ಸರಸಿ ಜಾಕ್ಷ. ಆ ಬೃಹಸ್ಪತ್ಯಾಚಾರ್ಯ ಅಂದರು, ಈ 2 ಜಾತಕ ನೋಡಿದ್ರೆ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವ ಬಲಂ ತದೇವ ಲಕ್ಷ್ಮೀಪತೆ ತೆಂಗ್ರಿ ಯುಗಂ ಸ್ಮರಾಮಿ. ಭಗವಂತನ ಪಾದಕಮಲ ಸ್ಮರಣೆ ಮಾಡೋದೇ ಲಗ್ನ ಅಲ್ವಾ. ಸುಲಗ್ನೆ ಸಾವಧಾನ. ಇಟ್ಟ ಮುಹೂರ್ತ ಹೇಗಾದರೂ ಇರಲಿ, ಆ ಮುಹೂರ್ತದಲ್ಲಿ ಭಗವಂತನ ಸ್ಮರಣೆ ಮಾಡಿ ಅಂತರ್ಪಟವನ್ನು ತೆಗೆದರೆ ಒಳ್ಳೆ ಮುಹೂರ್ತ ಆಗಿಬಿಡುತ್ತೆ. ತದೇವ ಲಗ್ನಂ ಸುದಿನಂ ತದೇವ. ತತ್ ಅಂದರೆ ವೇದ ಪ್ರತಿಪಾದ್ಯನಾದ ಭಗವಂತ, ಅವನ ಸ್ಮರಣೆಯೇ ಮಂಗಲ, ಅವನ ಸ್ಮರಣೆಯೇ ಎಲ್ಲವೂ. ಅಂತಹ ಭಗವಂತನೇ ಇದ್ದಾನೆ. ಆದ್ದರಿಂದ ಸರ್ವಂ ವಿಚಾರ್ಯ ಭೂಪಾಲ ಸ್ವಾರ್ಯ ಭಾವಂ ಸಮಾಶ್ರಿತ ಸಮಂತ್ರಸ್ಯ ಬಂಧು ಮಿತ್ರಾದ್ಯೈ ಕನ್ಯಾದಾನಂ ಕುರು ಪ್ರಭೋ. ಬೃಹಸ್ಪತ್ಯಾಚಾರ್ಯರು ಹೇಳ್ತಾ ಇದ್ದಾರೆ, ರಾಜ ನೀ ಯೋಚನೆ ಮಾಡಬೇಡಪ್ಪ, ನಿಂಗೆ ಹೇಳ್ತೀನಿ ಕೇಳು. ವಿಲಂಬಿ ನಾಮ ಸಂವತ್ಸರ ವೈಶಾಖ ಶುಕ್ಲ ದಶಮಿ ಶುಕ್ರವಾರ ಉತ್ತರ ಫಲ್ಗುಣಿ ನಕ್ಷತ್ರ ಸಂಜೆ 13 ಗಳಿಗೆಯಲ್ಲಿ ಬರುವ ಶುಭ ಕುಂಭಲಗ್ನ ಉತ್ತಮವಾದ ಮುಹೂರ್ತ ಅಂತ ಹೇಳ್ತಾ ಇದ್ದಾರೆ. ವಧುವರರ ಕುಲ ಕೂಡತ್ತೆ, ಯಾಕೆಂದರೆ ಇಬ್ಬರದು ಚಂದ್ರಕುಲ, ಇಬ್ಬರದು ಜಾತಿ ಕ್ಷತ್ರಿಯ ಜಾತಿ, ಇಬ್ಬರದು ಗೋತ್ರ ಆತ್ರೇಯ ಮತ್ತು ಬೇರೆ ವಸಿಷ್ಠ. ಪ್ರವರ ಭೇದ ಕೂಡ ಇರ್ತಕ್ಕಂಥದ್ದು. ಅಂದರೆ ಪ್ರವರದಲ್ಲಿ ಐಕ್ಯ ಆದರೆ ಆ ಗೋತ್ರ ಬರಲ್ಲ. ಇಲ್ಲಿ ಪ್ರವರದಲ್ಲಿ ಐಕ್ಯವೂ ಇಲ್ಲ. ಯಾಕಂದರೆ ಆತ್ರೇಯಸ ಅರ್ಚನಾನಸ ಸ್ವಾಭಾಷ್ಯ ವಾಸಿಷ್ಠ ಇಂದ್ರ ಪ್ರಮದ ಇತ್ಯಾದಿಯಾಗಿ ಬರ್ತಕ್ಕಂಥದ್ದು ಆಗುತ್ತೆ. ಇನ್ನು ಹಸ್ತ ರೇವತಿ ಪುನರ್ವಸು ಪುಷ್ಯ ಸ್ವಾತಿ ಮೃಗಶಿರ ಅಶ್ವಿನಿ ಅನುರಾಧ ಇವೆಲ್ಲ ದೇವತಾ ಗಣಕೂಟನೂ ಇಲ್ಲಿರ್ತಕ್ಕಂಥದ್ದಾಗಿದೆ. ಅದರಿಂದ ಏನೆಲ್ಲ ಬೇಕು ಅದೆಲ್ಲವೂ ಇದೆ. ವಧುವರರಿಗೆ ತುಂಬ ಚೆನ್ನಾಗಿ ಘಟಿಸ್ತಾ ಇದೆ.
ಅದರಿಂದ ನೀನೇನು ಯೋಚನೆನೇ ಮಾಡಬೇಕಾದ್ದಿಲ್ಲ, ಕನ್ಯಾದಾನ ಮಾಡಬಹುದು. ಏವಂ ಗುರುವಚ ಶ್ರುತ್ವಾ ವಿಚಾರ್ಯ ಸುವಿಚಕ್ಷಣ ಭಕ್ತ್ಯಾ ಪರಮಯ ರಾಜ ಸ್ವಾರ್ಯಭಾವಂ ಸಮಾಶ್ರಿತ. ಬೃಹಸ್ಪತ್ಯಾಚಾರ್ಯರ ಮಾತನ್ನು ಕೇಳಿ ರಾಜ ಯೋಚನೆ ಮಾಡ್ತಾ ಇದ್ದಾನೆ. ಗುರುಗಳಲ್ಲಿ ಹಿರಿಯರಲ್ಲಿ ಪೂಜ್ಯ ಭಾವವನ್ನು ಹೊಂದಿ ಭಕ್ತಿಯಿಂದ ಜ್ಞಾತಿ ಬಾಂಧವ ಸಂಬಂಧಿ ಸುರುನ್ಮಿತ್ರ ಜನೈರಿತಃ ಮಂತ್ರಂಚಕಾರ ರಾಜೇಂದ್ರ ಕನ್ಯಾದಾನ ನಿಮಿತ್ತಕಂ. ತನ್ನ ಎಲ್ಲ ಸ್ನೇಹಿತರು ಬಂಧುಗಳು ಪರಿವಾರದವ್ರನ್ನೆಲ್ಲ ರಾಜ ಒಂದೇ ವೇದಿಕೆಯಲ್ಲಿ ಕೂಡಿಸಿಕೊಂಡು ಮಂತ್ರಾಲೋಚನೆ ಮಾಡ್ತಾ ಇದ್ದಾನೆ. ಕನ್ಯಾ ತಂದೆ ಆದರೂ ಕೂಡ ಸೇರುವ ಮನೆಗೆ ಸೇರಿಸುವ ತನಕ ತಂದೆಯ ಜವಾಬ್ದಾರಿ ಎಷ್ಟಿರುತ್ತೆ ಅಂತ. ಇವತ್ತು ಜವಾಬ್ದಾರಿ ಇಲ್ಲದ ತಂದೆಗಳು ಇರೋ ಕಾರಣ ಆ ಮಕ್ಕಳು ಯಾವುದೋ ಮನೆಗೆ ಸೇರುತ್ತವೆ, ಹೇಗೋ ಆಗುತ್ತೆ, ಅವ್ಯವಸ್ಥೆಮಯ, ಮುಂದೆ ಇಡೀ ಸಂಸಾರ ಪೂರ ಹಾಳು. ಈ ರಾಜ ಹೀಗೆಲ್ಲ ಮಾಡಿದ್ದಾನೆ. ತೇ ಸರ್ವೇ ಬಂಧು ವರ್ಗಾಚ ರಾಜಾನಂ ಪ್ರತ್ಯಪೂಜಯನ್ ಸಭಾಂಚಕಾರಯಾಮಾಸ ರತ್ನ ಸಿಂಹಾಸನೆ ಸ್ಥಿತ. ರತ್ನ ಸಿಂಹಾಸನದಲ್ಲಿ ರಾಜ ಕುಳಿತ ಸಂದರ್ಭದಲ್ಲಿ ಅವನ ಬಂಧುಗಳು ಬಾಂಧವರು ಗುರುಗಳು ಹಿರಿಯರು ಎಲ್ಲರೂ ಕೂಡ ಬಂದಿದ್ದಾರೆ. ಕನ್ಯಾ ನಿಶ್ಚಯ ಅದರ ಅಂಗವಾಗಿ ಗಣಪತಿ ಪೂಜೆ, ಪುಣ್ಯಾಹ ವಾಚನ ಏನೆಲ್ಲ ಮಾಡಬೇಕೋ ಅದೆಲ್ಲ ಮಾಡ್ದ. ರಾಜ ಬಂಧುಗಳ ಸಭೆಯಲ್ಲಿ ಎದ್ದು ನಿಂತು ಹೇಳ್ತಾ ಇದ್ದಾನೆ, ಪದ್ಮಾವತೀಂ ಪ್ರದಾಸ್ಯಾಮಿ ಶ್ರೀ ಶ್ರೀನಿವಾಸಾಯ ಶಾಂಗಿಣೇ ಯೂಯಂ ಬಂಧುಗಣಾಶ್ಚಾತ್ರ ದಯಾಂಕುರುತ ಮಾಂ ಪ್ರತಿ. ನಾನು ನನ್ನ ಮಗಳಾಗಿರ್ತಕ್ಕಂಥ ಪದ್ಮಾವತಿಯನ್ನು ಶಾಂಗಧನಸ್ಸು ಧಾರಿಯಾದ ಶ್ರೀನಿವಾಸನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತಿದ್ದೇನೆ. ನೀವೆಲ್ಲ ಬಂಧು ಬಾಂಧವರು ನನ್ನಲ್ಲಿ ಅನುಗ್ರಹ ಮಾಡಿ ಈ ಮದುವೆ ನಿರ್ವಿಘ್ನವಾಗಿ ನೆರವೇರುವ ಹಾಗೆ ನೀವೆಲ್ಲ ನಡೆಸ್ಕೊಡ್ಬೇಕು ಅಂತ ಅವರನ್ನೇ ಕೇಳ್ತಾ ಇದ್ದಾನೆ. ಯಾಕಂದರೆ ಒಂದು ಮದುವೆ ಮಾಡೋದು ಬಹಳ ಕಷ್ಟ ರೀ. ಅದರಲ್ಲಿ ಒಬ್ಬರೇ ಒಬ್ಬರು ಮದುವೆ ಮನೇಲಿ ಅಪಸ್ವರ ತೆಗೆದರೂ ಮದುವೆ ನಿಂತೇ ಹೋಗುತ್ತೆ ಅಲ್ವಾ? ಯಾರು ಹಾಗೆಲ್ಲ ಅಪಸ್ವರ ತೆಗಿಬೇಡ್ರಿ. ಎಲ್ಲರೂ ಒಕ್ಕೊರಲಿನಿಂದ ನಿರ್ವಿಘ್ನವಾಗಿ ಈ ಮದುವೆ ಆಗಬೇಕು, ನೀವೆಲ್ಲ ನಡೆಸ್ಕೊಡ್ಬೇಕು ಅಂತ ಹೀಗೆ ರಾಜ ಕೇಳ್ತಾ ಇದ್ದಾನೆ. ಆಮೇಲೆ ರಾಜ ಗುರುಗಳನ್ನು ಕೇಳಿದ, ಈಗ ನನ್ನಿಂದ ನನ್ನ ಬಂಧು ಪರಿವಾರದಿಂದೆಲ್ಲ ಮದುವೆಗೆ ಒಪ್ಪಿಗೆ ಸಿಕ್ತು, ಮುಂದಿನ ಕಾರ್ಯ ಏನು ಮಾಡಬೇಕು ಅದನ್ನೆಲ್ಲ ತಾವೇ ನಿಂತು ನಡೆಸಬೇಕು ಅಂತ ಗುರುಗಳನ್ನು ಕೇಳಿದಾಗ ಬೃಹಸ್ಪತ್ಯಾಚಾರ್ಯರು ಏನು ಹೇಳಿದರು ಇತ್ಯಾದಿಗಳನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.